ಬನ್ನಿ ಗಿಡದಿಂದ ಬ್ರಿಡ್ಜ್ ದೊಡ್ಡ ಗ್ರಾಂಡ್ ಇಟ್ಕೊಂತಾರೆ ಅವ್ರಿಗೇನಿಲ್ಲ ಸಮುದಾಯ ಕಾಮಗಾರ ಒಂದೇ ತಗೊಂಡ್ರು ಲಾಸ್ಟ್ಗಿಂತ ಗುಡ್ ಎದ್ದು ಬಿಟ್ರೆ ಅಲ್ಲೇ 20 ಲಕ್ಷ ಮಟ್ಟ ಒಂದೇ ತಲೆ ಮಾಡ್ತಾರೆ. ಹೌದು ಸಸಿ ಇಡ್ಲಿದ್ರು ಟ್ರಂಚ್ ಮಾಡ್ತಾರೆ. ಅವರು ಜೆ ಕೂಡ ಇಡ್ರಿ ಅಂತ ಹೇಳ್ಯಾರ ಸರ್ ಲಾಸ್ಟ್ ಟೈಮ್ ಹೇಳಿದ್ರು ಅವರು. ಈ ಸತ್ ನಾವು ಲೆಟರ್ ಹಾಕ್ಬೇಕಲ್ಲ ಗ್ರಾಮ ಸಭೆಗೆ ಹೇಳಿದಾರೆ ಬರ್ಕೊಂಡು ಅಂತೆಲ್ಲ ಅದು ಅಪ್ರೂವಲ್ ಆಗ್ತಂತ ಮಾಡೋದು ಕೂಡ ಅವ್ರಿಗೆ ಬಿಟ್ಟು ಈಗ ಇಂಡಿವಿಜುವಲ್ ಕೇಳಿದ್ರೆ ಯಾರು ಹೇಳಿದ್ರೆ ಹೇಳ್ಬಿಟ್ರೆ ಅಂತ ಗ್ರಾಮ ಸಭೆಗೆ ಆಗೈತಿ ಇಟ್ಟಿದ್ದೀವಿ ನೀವು ಇಷ್ಟ ಇದ್ರೆ ಮಾಡ್ರಿ ಬಿಡ್ರಿ ಅಂತ ಹೇಳಿ LLC ಕೇಳಕ್ ಬರ್ತದೆ ಸರ್. ಸೇಮ್ ಇತ್ತಾಗ ಎರಗುಡಿ ಸರ್ ಹಂಗೆ ಎರಗುಡಿ ಬ್ರಿಡ್ಜ್ ವರೆಗೆ ಆ ಕಡೆ ಈ ಕಡೆ ಎರಡು ದಡ ಮೇಡಮ್. ಸರ್ ಈ ಕುರುಗುಳ ಶೆಡ್ ಐತಲ್ಲ ಸರ್, ಯಾವ ಟೈಪ್ ಮಾಡ್ಸೋಕೆ ಸರ್ ಇದು ಕುರುಗುಳ ಶೆಡ್? ಫೋಟೋ ಐತೇನು ಸರ್? ಫೋಟೋ ಐತೆ ಅಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಒಂದು ವಾಟ್ಸಪ್ ಹಾಕ್ಬಿಟ್ರೆ ನೋಡ್ಕೊಂತಾರೆ. ಗ್ರೂಪ್ನಾಗ ಇದ್ರೆ ಗ್ರೂಪ್ನಾಗ ಹಾಕ್ಬಿಡ್ರಿ ಸರ್, ಎಲ್ಲರೂ ನೋಡ್ತಾರೆ. ಗ್ರೂಪ್ನಾಗ ಹಾಕ್ಬಿಡ್ರಿ ಸರ್. ಅದು ಕುರಿ ಶೆಡ್ ಹೆಂಗ್ ಮಾಡಬೇಕು ಹಾಂ ಸರ್ ಅಂತ ಅವರಿಗೆ ಮಾಡೋ ಪ್ರಕಾರ ಇರುತ್ತೆ. ಎಸ್ಟಿಮೇಟ್ ಬೇಕಾದ್ರೆ ಅಲ್ಲಿ ಬಂದು ಲೆಕ್ಕ ಕೇಳಿ ಎಷ್ಟು ಮೀಟ್ರ್ ಉದ್ದ ಎಷ್ಟು ಮೀಟ್ರ್. ಹಾಂ ಸರ್. ಇಲ್ಲ ಅಮೌಂಟ್ ಐತೆ. ಇಲ್ಲಿ ಹಂದಿ ಸಾಕಾಣಿಕೆ ಮಾಡ್ತಾರೆ? ಇಲ್ಲ ಸರ್, ಹಂದಿ ಸಾಕಾಣಿಕೆ ಇಲ್ಲ. ದನ ಕುರಿ ಸರ್. ಇಲ್ಲಿ ಅಣ್ಣ ಬಜಪ್ಪಣ್ಣ ಶಾಂತಂಬಾಯಿ ಐತಲ್ಲ ಅಣ್ಣ, ಅದು ಮೂರು ತೆಗಿಬೋದಾ? ಹೊಡೆದು ಈ ಸತ್ಲಿ ಬೇಕಾರೆ ಹೊಡ್ಕೊಂಡ್ಬಿಡೋದು ಒಂದು ತಿಂಗಳ ಮುಂಚೆ ಹೊಡ್ಕೊಂಡು ಊಳು ತೆಗಿಬೋದಾ? ಅಧ್ಯಕ್ಷನ ಯಾರ್ದು ಇರಂಗಿಲ್ಲ. ಅಲ್ಲಮ್ಮವ ತೆಗಿಸಕ ಬಿಡೋದಾರ ಸೆಸ್ ಮಾಡಿ ಬೇಕಂತಿರ್ತಾರೆ. ಅದು ನೀರು ಅವರು ಜಾತವ ಯಾರು ಬೇಡ ಅದು ಕೂಡ ಮಾಡಿಸಿ ಆದ್ಯತೆ ತೆರೆದ ಬಾವಿ ಅಂತ ಐತೆ. ತೆರೆದ ಬಾವಿ ಅಂದ್ರೆ ಇಂಡಿವಿಜುವಲ್ ನಿಮ್ಮ ಹೊಲದಾಗ ಮಾಡ್ಕೋಬೋದಾಗಿದ್ರಿ. ಲಾಸ್ಟ್ ಟೈಮ್ ಮಾಡಿದ್ವಿ ನಿಮ್ಮ ಹೊಲಗಳಲ್ಲಿ ಯಾವನ್ನ ಆಳ್ ಬಿದ್ದರೂ ಬಾವಿ ಇದ್ರೆ ನೋಡಿ, ತೆರೆದ ಬಾವಿ ಅಂತ ಏನೈತಿಲ್ಲ ಅದನ್ನ ಓಪನ್ ಮಾಡಿದ್ರೆ ಅಲ್ಲಿ ಲೇಬರ್ ಅಂತಾರ ಈಗ ಸತ್ತಿದೆ ಕೃಷಿ ಹೊಂಡ ಜೊತೆಗೆ ಹೊಲದಲ್ಲಿ ಬೋರ್ ಇರ್ತಾರಣ. ಬೋರ್ ಐತೆ ನೋಡ್ರಿ, ಕೊಳವೆ ಬಾವಿ ಮರುಪೂರ್ಣ ಘಟಕ ಅಂತ ಇತ್ತಲ್ಲ, ಕಡಿಮೆ ಐತೆ. ಅಂದ್ರೆ ಇಂಡಿವಿಜುವಲ್ ಸರ್, ಅದು 10 ಅಡಿ ಒಳಗೆ ತೆಗಿಬೇಕು. ನೀರು ಹಾಕಿ ನೀರನ್ನ ಮರು ಸಂಸ್ಕರಣೆ ಮಾಡೋದು. ಬೋರ್ ನೀರು ಕಡಿಮೆ ಆಗುತ್ತೆ, ಎಲ್ಲ ನೀರು ಬರಂಗೆ ಒಂದೇ ರೀತಿ ಒಂದೇ ಹತ್ತಕೊಂಡು ಒಳಗಡೆನೆ ಇದಾಗಬೇಕು. ಜಲ್ಲಿ ಕಲ್ಲು ಉಸುಗು ಎಲ್ಲ ಹಾಕಿ 3 ಸ್ಟೆಪ್. ಇಂಗು ಗುಂಡಿ ಅದೇ ತರನೇ ಇದು ಜಲ ಮರುಪೂರಣ. ಇವಾಗ ಇಲ್ಲಿ ಅವಾಗ ಬರ್ತಾರೆ ಕಾಲುವೆ. ನಮ್ಮೂರಿಂದ ಜಾಳವರೆಗೆ ಈಗ ಪ್ಲಾನಿಂಗ್ ಇಟ್ಟರಲ್ಲ ಬರೋದು. ಸರ್ ಈಗಲೇ ಹೇಳ್ಬೇಕು. ಈಗಲೇ ಇಡಬೇಕು. ಈಗ ಏನ್ ಮಾಡ್ತಾರೆ ರೈತರು ಏನ್ ಮಾಡ್ತಾರೆ, ಅವಾಗ ಆ ಟೈಮಲ್ಲಿ ಅವರು ಅದು ಅಕಸ್ಮಾತ್ ರೈತರದ್ದು ನಿಜ, ರೈತರು ನಮ್ಗೆ ಅರ್ಥ ಆಗ್ತದೆ. ಅದು ಆಕ್ಚುಲಿ ನೀರಾವರಿ ಇಲಾಖೆ ಮಾಡಬೇಕು. ನೀರಾವರಿಲಿ ಗ್ರಾಂಟ್ಗಳೆಲ್ಲ ನೀವು ನರೇಗಾ ದೈತಲ್ಲಿ ಕೇಂದ್ರದ ಮಾಡ್ಕೊಂಡು ಅಂತ ಹೊಂದಾಣಿಕೆ ಮೇಲೆ ಹೊಂಟ್ಬಿಟ್ಟಿರುತ್ತೆ. ಆ ವರ್ಕರ್ ನೇಮ್ ಹೇಳಕ್ ಬೇಕಲ್ಲ. ಈಗ ಏನಾಗುತ್ತೆ, ಅಲ್ಲಿ ಹೊಲದ ಹತ್ರ ಹೋಗಿರ್ತೀವಿ ಸರ್, ಅವಾಗ ಹಂಗ ಆಗಬಾರ್ದು. ನಮ್ಮದು ಮಾಡೋ ಅವ್ರು ನಮ್ಮ ಅದಕ್ಕೆ ಹೇಳ್ತಿರೋದು. ಯಾಕಂದ್ರೆ ಇದು ವಾಟ್ಸಪ್ ಆಯ್ತು, ಈಗ ಇಲ್ಲೇನಾಗ ಇನ್ನಲ್ಲ ಗ್ರಾಮ ಸಭೆ ಟೈಮ್ ಐತೆ. ಗ್ರಾಮ ಸಭೆ ನೀವು ಲೀಸ್ಟ್ ಯೂಟಿದ ಮಾಡಿಕೊಡ್ರಿ. ಅಪ್ರೂವಲ್ ಇಡ್ಲಿ, ಅಪ್ರೂವಲ್ ಅಂತ ಇದು ಬರ್ಬಾರ್ದು. ನಾವೆಲ್ಲ ಬರ್ಕೊಡ್ತೀವಿ ಸರ್. ಬರ್ಕೊಟ್ಟು ಕೂಡ ಭೇಟಿಗಳಾದ್ರಿ ಸರಿ. ಬಾರಿ ನಾನು ಮಿಲಿಟರಿ ಹ್ಯಾಂಡ್ ಇದ್ದಂಗೆ ಇರಬೇಕು, ಕೆಲಸ ನೀಟ್ ಆಗ್ಬೇಕು, ಇರಬೇಕು, ಜನ ಅಲ್ಲೇ ಇರಬೇಕು. ಮನೆ ಹೋಗೋದು ಭಾಳ ಒಂದೇ ಒಂದು ಪ್ರಶ್ನೆ ನಂದು. ಆ ಪ್ರಶ್ನೆ ನೀವು ಒಂದು ಸಲ ಮೀಟಿಂಗ್ ಮಾಡ್ಬಿಡ್ತಾರೆ. ಅದನ್ನೇ ಮತ್ತೆ ಹೇಳ್ತಿರೋದು. ಅಲ್ಲ ಯಾಕಂದ್ರೆ ಈಗ ಮಾಡೋದು ಮಾಡಿರ್ತೀವಿ, ಇಷ್ಟೆಲ್ಲ 6 ತಿಂಗಳ ಮುಂಚೆ ಪ್ಲಾನ್ ಮಾಡಿರ್ತೀವಿ, ಇದು ಮಾಡಿರ್ತೀವಿ, ಮೀಟಿಂಗ್ ಮಾಡ್ತಾ ಇದೀವಿ ಸರ್. ಹಂಗಲ್ಲ ಸರ್, ಈಗ ನಾವು ಫಸ್ಟ್ ಕೆಲಸ ಕೊಡ್ತಾ ಸ್ಟಾರ್ಟ್ ಮಾಡ್ತೀವಲ್ಲ, ಒಂದು ಫಸ್ಟೇ ವಾರದಲ್ಲಿ ನೀವು ಬಂದು ನಾವೆಲ್ಲ ಒಂದ್ಸಲಿ ಸಭಾ ಕಲ್ತೀವಿ. ಅಲ್ಲ ಆಳುಗಳು ಎಲ್ಲಾರು ಬಂದಿರ್ತಾರ, ಸಭಾ ಕಲ್ತೀವಿ. ಅವಾಗ ಒಂದು ಥೋಡೆ ಮೀಟಿಂಗ್ ಮಾಡಿಬಿಡ್ರಿ.
ಎಲ್ಲ ಕರೆಕ್ಟ್ ಸೆಟ್ ಆಗ್ಬಿಡುತ್ತೆ. ಇಲ್ಲ ಇನ್ನು ನಾಳೆ ಗ್ರಾಮ ಸಭೆ ಮುಂಚೆ ನಿಮ್ಗೆ ಎಲ್ಲರೂ ಕರಿತೀನಿ. ಎಲ್ಲ ಬರ್ಬೇಕು. ಇದು ಅದೇ ಕಂಟ್ರೋಲ್ ಆಗಲ್ಲ, ಬಂದು ಹೇಳ್ಬೇಕಂತ ಅವ್ರು ಇವಾಗ ನಾವ್ ಹೇಳಿದ್ರೆ ಕೇಳಕಲ್ಲ. ನೀನ್ ಅಂತ ಅಂತಿರ್ತಾರ. ಹೊಸ್ದಾಗಿ ಏನಿಲ್ಲ, ನಾವು 23-24 ಜೈ ಅಂದಿವಿ. 24-20 ನೀವೇ ಆಫ್ ಮಾಡ್ಕೊಂಡಿರಿ, ಅಟೆಂಡೆನ್ಸ್ ಅಲ್ಲೇ ಹಾಕ್ತಿರಿ, GPS ಹಾಕ್ತಿರಿ, ಸಿಸ್ಟಮ್ ಆಗೈತಿ. ಇದೆಲ್ಲ ಟೆಕ್ನಿಕಲ್ ಕಾಲ, ನಾವ್ ಏನ್ ಮಾಡಕ್ಕಾಗಲ್ಲ. ನಾವು ಜನರಂತ ಹೇಳೋದು ನಿಜ, ಆದ್ರೆ ಸರ್ಕಾರ ನಿಯಮ ಮಾತ್ರ ಬಿಡಕ್ಕಾಗಲ್ಲ. ಇನ್ನೊಂದು ನಮಗೆ ಗೊತ್ತಿಲ್ಲ, ಬಂದ್ರು ಫೇಸ್ ಅಥೆಂಟಿಕೇಶನ್ ಬರ್ಬೋದು, ಮಕ್ಕ ನೋಡಿ ಕೂಡಲೇ ಫೇಸ್ ಅಥೆಂಟಿಕೇಶನ್ ಬರ್ಬೋದು. ಈಗ ಆಲ್ರೆಡಿ ಆಧಾರ್ ಇದ್ಮೇಲೆ ಆಯ್ತು ಚೇಂಜ್ ಮಾಡ್ಕೊಂಡು ಒಂದೊಂದು ಸ್ಟೆಪ್ ಚೇಂಜ್ ಮಾಡಾರ. ನೆಕ್ಸ್ಟ್ ಬಂದ್ರು ಬರ್ಬೋದು ಫೇಸ್ ಅಥೆಂಟಿಕೇಶನ್. ಅದು ಬಂತಂದ್ರೆ ಮುಗ್ದೇ ಹೋಗ್ತೀನಿ, ಆರಾಮಾಗಿ ಚೇಂಜ್ ಮಾಡಕ್ ಕೂಡ ಆಗಲ್ಲ. ಇಲ್ಲ ಬರದೇ ಇಲ್ಲ. ಕಣ್ಣು ಮಿಡಿಸಿ ಮಾತ್ರ ಆಲೆ ಜಿಂದೆಲ್ಲ ನಡೀತಿದ್ದೇವ ದಿನ ಲೇಬರ್ಗಳು ಅದೇ ತರ ಮಾಡೋದು. ಇಲ್ಲಿ ನಮಗೆ ಟ್ರಯಲ್ ಆಲೆ ಬಿಟ್ಟರೆ ಅದನ್ನ ಕೂಡ ಟ್ರಯಲ್ ಬಿಟ್ಟಿದ್ದಾರೆ ಅಷ್ಟೇ, ಬಟ್ ಇನ್ನು ಜಾರಿ ಬಂದಿಲ್ಲ. ಒಂದ್ ವೇಳೆ ಅಪ್ಪಿತಪ್ಪಿ ಆಯ್ತು, ನಾನು ಕಣ್ಣು ಮಿಡಿಸ್ಬಿಟ್ಟಿದ್ದೀನಿ, ಮೆಜರ್ಮೆಂಟ್ ಎಲ್ಲರೂ ನಷ್ಟ ಆಗುತ್ತೆ. ಮೆಜರ್ಮೆಂಟ್ ಅಷ್ಟೇ ಇರಬೇಕು. ಈ ಜನ ಏನ್ ಮಾಡ್ತಾರಂದ್ರೆ, ಜನ ಮಾಡೋರು 8 ಜನ 2 ಜನ ಎಕ್ಸ್ಟ್ರಾ ಆದಾಗ ಅಲ್ಲಿ ಕೂಲಿ ಕಡಿಮೆ ಆಗ್ಬಿಡುತ್ತೆ. ಮೆಜರ್ಮೆಂಟ್ ಅಷ್ಟಕ್ಕೆ ನಾವು ಅಬ್ಸರ್ವೇಷನ್ ಮಾಡಬೇಕು. ಅದಕ್ಕೆ ಇಲ್ಲಿ ಏನಾಗಿದೆ, ನಾನು ನೋಡಿದ ಪ್ರಕಾರ ನೀವು ಇಲ್ಲಿ ವರ್ಕ್ ಅಲ್ಲಿ ನಾಳೆ ಏಪ್ರಿಲ್ ಬಂದ ಕೂಡಲೇ ಅಲ್ಲಿ ಕಾಲ ಇಲ್ಲಿ ತೆಗೆಯುವಂತ ನೀವು ಏನ್ ಮಾಡ್ತೀವಿ, ಕೀರ್ಲಪ್ದಾಗ ಅಲೆ ಆದಂಗೆ ಆಗ್ಬಿಡ್ತದೆ. ಆಗಬಾರ್ದು, ಪ್ಲಾನ್ ಪ್ರಕಾರ ಇರ್ಬೇಕು. ಪ್ರತಿಯೊಂದು ಬಹಳ ಕಂಡೀಷನ್ ಆಗ್ತದೆ ಏಪ್ರಿಲ್. ದಯವಿಟ್ಟು ತಾವೆಲ್ಲರೂ ಒಪ್ಪಿಗೆ ಕೊಟ್ರಿ, ಯಾಕಂದ್ರೆ 2ನೇ ವಾಟ್ಸಪ್ ಮಾಡ್ತೀವಿ. ನನಗೆ ಅವಸರ ಇಲ್ಲ, ಬಿಸಿಲೈತಿ, ನಿಮ್ಗೆ ತೊಂದರೆ ಆಗಬಾರ್ದು, ಯಾರಿಗೆಲ್ಲ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇರೋ ಅಂತಾಗ ವಿಚಾರ. ಇನ್ನು ಗ್ರಾಮ ಸಭೆ ಮಟ್ಟ ಐತೆ, ನಾವು ಮೇಟ್ಗಳಾದ್ರಂತೂ ನಾನು ಕೇಳಿ ಕಡ್ಡಾಯ ಮಾಡಿ ನೀವೇ ವರ್ಕ್ ಕೊಡ್ರಿ. ಜನ ಕೂಡ ಅದು ಮುಂದೆ ಹೆಂಗ್ ಪ್ಲಾನಿಂಗ್ ಅಂತ ಗೊತ್ತಾಗಲ್ಲ. ನೀವು ಒಣ್ಣಾಟ ಇರ್ತದೆ, ನರೇಗಾದ ಬಗ್ಗೆ ಅನುಭವ ಐತಿ, ಉದ್ಯೋಗ ಖಾತ್ರಿ ಬಗ್ಗೆ ಹೆಂಗ್ ಮಾಡ್ಬೇಕಂತ ನೀವೇ ಈ ಕಡೆ ರೆಕಾರ್ಡ್ ಮಾಡಿ. ಅದು ಅತ್ತೆಗ್ರ ಐತೆ ಅಂತಲ್ಲ, ಅರಣ್ಯೀಕರಣದ ಮಾಡ್ಸೋದು ಮಾಡಿಸಿ ಈ ಸತಿ ಗಿಡಗಳು ಇಟ್ಕೊಂಬೋದು. ಈ ಸತಿ ನೀವು ಬೇಕಿದ್ರೆ ತಕೊಂಡ್ಬಿಡೋದು, ಅದ್ರಾಗ ಮಾಡ್ಸೋಣ. ಅರಣ್ಯೀಕರಣದಾಗ ಅಂದ್ರೆ ನೀವು ತೆಂಗಿನ ಗಿಡಗಳು ಮಾತಾಡೋದೇನಿಲ್ಲ, ಇವಾಗ ಬರ್ತಾರೆ ಅದೇ ಮಂದಿ ನೆಟ್ ಅನ್ಸಿಟ್ನವ ಆಮೇಲೆ ನೀನ್ ಬೇಕಾದ್ರೆ ಅರಣ್ಯೀಕರಣ ಕೆಲಸ ಅರಣ್ಯೀಕರಣ ನೀನಾಗಿ ಗಿಡ ನೆಡ್ರ ಅಂದ್ರೆ ಗಿಡನು ನೆಡೋಣ. ನಿನ್ನ ಅಷ್ಟೇ ಮಾಡ ಮತ್ತೆ ನಿಮಗೆ ಮೆಸೇಜ್ ಬರ್ತದೆ. ಹಾಡು ಮಾತಾಡ್ದ ಆಸ್ಪತ್ರೆ ಗ್ರೌಂಡಾಗಿ ಗಿಡಗಳು ಇಟ್ಟು ಎಲ್ಲ ಗಿಡಗಳು ಸುತ್ತ ಇಡೋದು ಅರಣ್ಯ ಇದ್ರಾಗ ಮಾಡ್ತಾರೆ. ಕೇಳ್ರಿ, ಈಗ ಹಿಂದೆ ನಮ್ಮ ಜನಕ್ಕೆ ಏನಾಗೈತೆ, ಆತು ಬರ್ಸಿರಿ 20 ವರ್ಷ ತೆಗೆದುಬಿಟ್ಟು ಬರೀ ಇವಾಗ್ಯಾವ. ನಿಮಗೆ ಕೆಲಸ ವೈಯಕ್ತಿಕ ಬೇಕಂದ್ರೆ ಇದು ತುರ್ತು ಕೊಡ್ಲೇಬೇಕು ಕಡ್ಡಾಯವಾಗಿ. ನೀವು ಕೊಟ್ಟಿದ್ದ ಮೇಲೆ ಮೊಬೈಲ್ ನಂಬರ್ ಬರ್ತದೆ, ಅಲ್ಲಿ ಆನ್ಲೈನ್ ಎಂಟ್ರಿ ಮಾಡಿದ್ರೆ ಮೆಸೇಜ್ ಬರ್ತದೆ ನಿಮ್ಮದು ಅನುಮೋದನೆ ಆಗಿದೆ ಅಂತ. ಪ್ರತಿಯೊಂದು ಟೆಕ್ನಾಲಜಿ ಬೆಳೆದ್ಬಿಟ್ಟತ್ತೆ. ಈಗ ಅವ್ರು ಬರ್ದಿದ್ರು ನಂದು ಬರ್ದಿಲ್ಲ ನಾನು ಹೇಳಿದ್ದೆ ಅನ್ನೋದು ಏನಿಲ್ಲ. ಇಂಡಿವಿಜುವಲ್ ಬೇಕಾದ್ರೆ ಎನಿ ಟೈಮ್ ಅಂದ್ರೆ ಗ್ರಾಮ ಸಭೆ ಆಗೋ ಮಟ್ಟ ಕೊಡಿ. ಇಂಥ ಫಾರಂ ತುಂಬಿಕೊಡ್ಬೇಕು. ಕಮ್ಯುನಿಟಿ ಅಂದ್ರೆ ಇಲ್ಲಿ ಮೆಂಬರ್ಸ್ ಇರ್ತಾರ, ನೀವು ಇರ್ತೀರ ಅಂತ ಊರನ್ನ ಅಭಿವೃದ್ಧಿ ವಿಚಾರ. ಸರ್ ಇಲ್ಲಿ ಅಣ್ಣ ಕೊಡ್ರಿ ಸರ್, ಅದೊಂದು ಅರಣ್ಯೀಕರಣ ಐತೆ ಒಂದು 10 ಎಕರೆ. ಎನಿ ಟೈಮ್ ಎಷ್ಟೇ ಅಲ್ಲಿ, ಅದಕ್ಕೇನಿಲ್ಲ. ಅದು ಒಂದು 10 ಎಕರೆ ಐತೆ ಸರ್, ಭಾಳ ದಿನ ಆಯ್ತು ಹೇಳಕ್ಕೆ ಪಾಪ. ಅದು ಬೇಲ್ ಐತಿ, ಸಮತಟ್ಟು ಅಂತ ಮಾಡ್ಕೋಬೇಕು. ಹಂಗೆ ಪ್ಲಾನ್ ಮಾಡಿ ಒಟ್ಟು ಹೊಲ ಹಸನ್ ಮಾಡ್ಕೊಡ ನೀವು. ಅಲ್ಲಿ ಸುಮ್ಮನೆ ಕೃಷಿ ಹೊಂಡ ಮಾಡ್ತಾರ ತೆಗೆದು ಅಂತ ತೆಗೆದು ಹೂಳ್ ತೆಗಿರಿ ಸರ್. 10 ಎಕರೆ ಹಂಗೆ ಐತೆ ಅಲ್ಲ, 10 ಎಕರೆ ಸಂಬಂಧ ಅಲ್ಲ. 10 ಎಕರೆ ಹಂಗೆ ಐತೆ. ಈ ಕಡೆಕ್ಕಿಲ್ಲ, ಇಲ್ಲಿ ರೋಡ್ ಕಡೆಕ್ಕಿಲ್ಲ. ನೀವು ಹೊಲ್ದಾಗ ಕೊಡೋದಲ್ಲ ಅವರು, ಅದ್ರಾಗ ಹುಡುಕಬೇಕು ಏನಾರು. ಅದೇ ಅರಣ್ಯೀಕರಣ ಅಂತ ಮಾಡ್ಕೊಳ್ಳೋಣ. ಅರಣ್ಯೀಕರಣದಾಗ ಬೇಲಿ ಕಡ್ಕೊಂಡು ಗಿಡ ನೆಟ್ಕೊಳಕ್ ಬರ್ತದೆ. ಅರಣ್ಯೀಕರಣ ಸಸಿ ಕೊಡ್ತಾರ, ಕೊಡ್ಲಿ. ಸಸಿ ತೆಂಗಿನ ಸಸಿ ಮಾಡ್ತಾರೆ ಅಲ್ಲಿ. ಇದು ಆದ್ಯತೆ ಪ್ರಕ್ರಿಯೆ ಎಲ್ಲಿ ಬರ್ತದೆ? ಆದ್ಯತೆ ಅದು ಯಾವ್ದಾರ ಡಿಪಾರ್ಟ್ಮೆಂಟ್ ಹೋಗಲಿ, ಆದ್ಯತೆ ಯಾವ್ದು ಇಡಬೇಕಾಗ್ತದೆ ನಂಗಾರೆ. ತೆಂಗು ಅದ್ರಾಗ ಯಾವ್ದಾನ ಗಿಡಗಳಾಗ ಇಡ್ಬೋದಲ್ಲ. ತೆಂಗಿನ ಗಿಡನ ದಾಳಿಂಬೆ ಯಾವ ಅಂದ್ರೆ ಅದ್ರಾಗ ಅದಲ್ಲ. ತೆಂಗಿನ ಗಿಡ ಅಂದ್ರೆ ತೆಂಗಿನ ಗಿಡ, ಇಲ್ಲಿದ್ರೆ ಮಾವಿನ ಹಣ್ಣು. ಅದ್ರಾಗ 2-3 ಕಾಮಗಾರಿಗೂ ಬರ್ತೀವಿ. ಹಾಂ, ಮತ್ತು ಅದಾವ ತೆಂಗಿನ ಗಿಡ, ದಾಳಿಂಬೆ ಗಿಡಗಳು. ನೀನು ಅವೊಂದು 2-3 ಹಾಕ್ಯಂಡು ಇಲ್ಲ ವರ್ಷಕ್ಕೆ ಒಂದು ಸ್ವಲ್ಪ, ವರ್ಷಕ್ಕೆ 1-2 ಎಕರೆ 3 ಎಕರೆ
ಈಗ ಹೊಲ್ದಾಗ ಗಿಡ ನೆಡ ಇರೋರು ಮುಖ್ಯ ಅಲ್ಲ ನಮಗೆ, ಅವ್ರ ಹೊಲ ಕ್ಲೀನ್ ಆಗ್ಬೇಕು, ಹೊಲ ಕ್ಲೀನ್ ಆಗಬೇಕು, ಉದ್ಯೋಗ ಖಾತೆ ಮಾಡಿ 100 ದಿನ ಕೆಲಸ ಬೇಕು, ಅವ್ರ ಹೊಲ ಕ್ಲೀನ್ ಆಗ್ಬೇಕು. ఇక్కడ 100 దినము పని లేదంటుంటారా, వీడు 100 దినం పని సిక్కాలి అందరికి. ಗುಡ್ಡ ಪಟ್ಟಿದ್ರೆ ఎన్నమ్మార 100 ದಿನ ಕೆಲಸ ಸಿಗಬೇಕು ಒಬ್ಬೊಬ್ಬರಿಗೆ. ಪ್ರಶಾಂತ ఇస్తారు దీంట్లోనా ఇది బిల్ అని ఉంటుంది. ఇది ಇಲ್ಲೇ ಮಾಡಂತಾರಲ್ಲಿ ಬೇಡ ಬಂದಾರ ಹಳೆ ವಾರ್ಡ್ನವ್ರು ಇತ್ತಾಗ ಬಂದಾರ ಹೇಳ್ತಾರದು ನೀವು ನಾ ಅಲ್ಲಿದ್ದ ಸರ್ ಗ್ರಾಮ ಸಭೆಗೆ ಸರ್ ಅರಣ್ಯ ಇಲಾಖೆನವ್ರಿಗೆ ಮತ್ತೆ ತೋಟಗಾರಿಕೆ ಇಲಾಖೆನವ್ರಿಗೆ ಎಲ್ಲ ಇಲಾಖೆಯರು ಬರ್ತಾರೆ ಸರ್. ಎಲ್ಲ ಇಲಾಖೆ ಗ್ರಾಮ ಸಭಾದಲ್ಲಿ ನೋಡಂತ್ರಿ ಎಲ್ಲ ಇಲಾಖೆ ಟೋಟಲಿ 21 ಇಲಾಖೆ ಅಂತೇಳಿ ಅದ್ರಲ್ಲಿ ತಮ್ಮಿಗೆ ಕೂಡ ಯಾರನ್ನಾರು ರೈತರು ಹೋಗಿ ಅಲ್ಲಿ ಕೊಟ್ಟರೆ ಕೂಡ ತಂದಿಲ್ಲ ಅನುಮತಿ ತಗೋಬೇಕು. ಅದಕ್ಕೆ ಅಲ್ಲಿ ಕೊಟ್ಟಿರ್ತಾರೆ ನೋಡಿ ತಗೋಬೇಕು ಅನುಮತಿ. ಗ್ರಾಮ ಸಭೆ ಸರ್ ಕಡ್ಡಾಯವಾಗಿ ಕರೀಲಿ, ಎಲ್ಲಾ ಡಿಪಾರ್ಟ್ಮೆಂಟ್ ಬರ್ತಾರೆ. ತೋಟಗಾರಿಕೆ ಆಮೇಲೆ ಇವ್ರು ಯಾರು ನೀರಾವರಿ ಇಲಾಖೆಗಳು ಬಂತ ಹೇಳ್ತೀನಿ, ನೀರಾವರಿ ನಮ್ಗೆ ಬರಲ್ಲ ಇದರಲ್ಲಿ ಯಾವ್ದು ನರೇಗಾದಲ್ಲಿ. ಆಮೇಲೆ ಮೀನುಗಳು ಬರ್ಬೇಕು, ಮೀನುಗಾರಿಕೆ ಇಲಾಖೆನವ್ರಿಗೆ ಯಾಕಂದ್ರೆ ಇಲ್ಲಿ ಮೀನುಗಾರಿಕೆ ಮಾಡ್ತಾರಂತ ಅವ್ರಿಗೆ ನೋಟಿಸ್ ಸರ್ವ್ ಮಾಡ್ತೀವಿ. ಆನ್ಲೈನ್ ನಂಬರ್ ಎಂಟ್ರಿ ಮಾಡಿ ಆಟೋಮೆಟಿಕ್ ಮೆಸೇಜ್ ಹೋಗ್ತದೆ ಸರ್. ಎಂಟ್ರಿ ಮಾಡಿ. ಆಯ್ತು ಅಷ್ಟೇ ಮಾಡಿ ಸರ್ ಅವರು ಗ್ರಾಮ ಸಭೆ ದಿನ ಟೀ ಸ್ವಲ್ಪ ಏನಾನ ಟಿಫನ್ ಅವ್ರಿ ಸರ್ ಮಾಡ್ರಿ ಸರ್. ಈ ಸರ್ ಮಾಡ್ರಿ ಸರ್, ಸ್ವಲ್ಪ ಚೆನ್ನಾಗಿ ಮಾಡೋಣ. ಹಾಂ ಸರ್. ಏನಿಲ್ಲ, ನೀರು ಟೀ ಬಿಸ್ಕೆಟ್ ಇರ್ತದೆ ಅಷ್ಟೇ ಆಯ್ತು ಸರ್, ಅಷ್ಟೇ ಸಾಕು ಸರ್. ಯಾಕಂದ್ರೆ ನಮ್ಮ ಪಂಚಾಯತ್ ಇದ್ದಲ್ಲಿ ಕೇಳಿ ಪ್ರತಿಯೊಂದು ಲಿಮಿಟ್ ಇರ್ತದೆ, ಮಿತಿ ಒಳಗೆ. ಆಯ್ತು ಸರ್. 4 ಊರಿಗೆ ಎಲ್ಲರೂ ಒಂದೇ ನಮ್ಮ ರೋಡ್ ಬರ್ಸಿ ಬರಲ್ಲ, ಅದಕ್ಕೆ ಪರ್ಸೆಂಟೇಜ್. ಹಾಂ ಸರ್. ಈಗ 1 ಕೋಟಿ ರೂಪಾಯಿ ನೀವು ಲೇಬರ್ ಕೆಲಸ ಮಾಡಿದ್ರೆ 10 ಲಕ್ಷ ನೀವು ರಸ್ತೆಗೋ ಮತ್ತೆ ಇದಕ್ಕೆ ಇಟ್ಟಿರ್ತಾರ ಅಂತ ಪರ್ಸೆಂಟೇಜ್ ಮೇಲೆ. ನಾವಿಲ್ಲಿ ಕೂಲಿ ಕೆಲಸನೇ ಮಾಡ್ದಂಗಿದ್ರೆ 1 ರೂಪಾಯಿ ಕೆಲಸನೂ ಆಗಲ್ಲ. ಅದಕ್ಕೆ ಕೂಲಿ ಅಂತ ಹೇಳ್ತೀವಿ ಅಂದ್ರೆ ಜನರು ಬದುಕಿರಬೇಕು, ಆ ರೊಕ್ಕನ 10% ಡೆವಲಪ್ಮೆಂಟ್ಗೆ ಬರಬೇಕು. ಆಯ್ತು ಒಡ್ಡಿಗೆ ಸುತ್ತ ಇಟ್ಕೋಬೋದ ಸುತ್ತ ಒಡ್ಡಿಗೆ ಇಟ್ಕೊಂಡ್ಬಿಡೋದಲ್ಲ ಒಳಗಿಲ್ಲ. ಒಂದಡಿ ಬಿಡೋದು ఏనా 100 సెట్లు 9 9 మీటర్ ఇంకో 9 మీటర్ ఇದ್ರೆ 100 ಗಿಡಗಳು. ಅದ್ರಾಗ ಬರಿಸಿ ಹಾಕೋಕಲ್ಮ. నువ్వు తీసుకొని నీ జాబ్ కార్డ్ నంబర్ ఉంటుంది చూడు, ఆ జాబ్ కార్డ్ నంబర్ మరి ಅದೇ ಅಡುಗೆ ఇప్పుడు ನಮಗೆ ಜಾಬ್ ಕಾರ್ಡ್ ಆಗೋದೊಳಗೆ ಸರ್ ನಮಗೆ ಬುಕ್ಕ ಕೊಡು ಸರ್ ಅಂತ ದಿನ ಪನಿ ಸೇರಿದಾರೆ ಇಂಟರ್ವ್ಯೂ ಯಾವ್ದ್ರಲ್ಲಿ ಬುಕ್ದಲ್ಲಿ ಬರೆದಿರ್ತಾರಲ್ಲ ಮೇಟಿಗಳು ಕೂಡ ಬರ್ತಾರ. ಈಗ ಬರಿತಾರೆ ಏನ್ ಮಾಡೋದು ಹಂಗೆ. ಇಲ್ಲ ಇಲ್ಲಿ ಮಾಡ್ಲೇಬೇಕು, ನೀನು ಇರ್ಬೇಕು. ನೀವು ವಾರ್ಡ್ ಮೆಂಬರ್ ಎಲ್ಲ ಪರ ಹಿಂಗ ಬರ್ಲೇಬೇಕು. ಇಲ್ಲ ಹಂಗಾರೆ ದಮ್ ಕೊಡ್ಬೇಕು. ಇಲ್ಲೇನ ಬರ್ರಿ, ಇಲ್ಲೇನ ಬರ್ರಿ, ನಾವೇ ವಾರ್ಡ್ ಲೆಕ್ಕ ನೀವು ಮನೆ ಮುಂದೆ ಮಾಡ್ತೀವಿ. ವಾರ್ಡರ್ಗೆ ಹೇಳು. ಆಯ್ತು ಈ ಸರಿ ಬರ್ಸ್ ಮತ್ತೆ ಅದನ್ನು ತೆಂಗ ಇವಾಗ ನಮ್ದು ಒಳ್ಳೆ ಐತೆ ಎಳದ ಮಗನಿಗೆ ಇಡುವ ಮತ್ತೆ ಎಲ್ಲ ಅದಕ್ಕೆ ಹತ್ತು ಬೇಕಲ್ಲ ಗೌರ್ಮೆಂಟ್ ಸುಮ್ಮನೆ ಇಡ್ಸಲ್ ಮಾಮ ಅಳತಿ ಗಿಳತಿ ಏನ್ ಮಾಡ್ತಾರೆ ಇಡಿಸೋದೇ ಇಲ್ಲ ಅಂತ. ಅದನ್ನ ಹಂಗೆ ಜೋಪಾನ ಮಾಡ್ಕೊಂಡು ಹೋಗ್ಬೇಕಂತಂದ್ರೆ ಅದಕ್ಕೆ ಅದು ಬಂದೋಬಸ್ತ್ ಅಂತ ಏನೋ ಗೌರ್ಮೆಂಟ್ ಉಂಟ್ರ ಅದು మనం చేసుకున్నారు. ಈಗ ಎರಡನೇ ಓಡಿ ಮೇಟಿಗಳು ಹತ್ರ ನೀವೇ ಒಂದೇ ಓಡಿ ಇಲ್ಲಿ ಬ್ಯಾರೆನಲ್ಲಿ ಬಿಡು ಮೇಟಿಗಳು ಮತ್ತೆ ಎರಡನೇ ಓಡಿ ಇಲ್ಲಿ ಓಸ್ ಮಾತಾಡ್ಬಿಟ್ರೆ ಅಲ್ಲಿ ಯಾರು ಮಾತಾಡ್ಬೇಕು? ಈಗ ಅಲ್ಲಿ ಹೋದ್ರೆ ಅಲ್ಲಿ ನಾವೇ ಮಾತಾಡ್ತೀವಿ ಸರ್, ಅಲ್ಲಿ ನಾವೇ ಮಾತಾಡ್ತೀವಿ ಸರ್. ಇವರಿಗೆ ಜಾಬ್ ಕಾರ್ಡ್ ಬುಕ್ಕ ಇಲ್ಲ ಅಂತ ಸರ್, ಬುಕ್ಕ ಇಲ್ಲ ಅಂತ ಸರ್. ಅವಾಗದೊಳಗ ಬುಕ್ಕ ಬರಂಗ್ ಮಾಡ್ರಿ ಸರ್. ಬುಕ್ಕ లేదంటే మరి ఇప్పుడు ಎಂಟ್ರಿ ಆಗಿಲ್ಲ ಅಂತ ಜಾಬ್ ಕಾರ್ಡ್ ನಾಳೆ ಕೊಡ್ತೀವಿ ಸೋಮವಾರ. ಇట్లా నాడు వచ్చిన మేటిల్ లీడర్లు రాస్తారు దాంట్లో.
ಅದು ಇಯರ್ ಮುಗಿಯ ಮಟ್ಟ ಬರಲ್ಲ. ಹೊಸದು ನಾನು ಅಪ್ಪ ಏನು ಕೊಟ್ಟಿಲ್ಲ ಅಂದ್ರೆ ನಾಳೆ ಸೋಮವಾರನೇ ಬರೀ ಹೊಸದು ತಗೊಳ್ರಿ. ಅದಾಗಿತ್ತು 2 ಸರಿ ಏಪ್ರಿಲ್ ತಿಂಗಳಾಗ ಎಲೆಕ್ಷನ್ ಆಗೈತಿ. ಇಲ್ಲೇ ಬೊಮ್ಮನಾಳಾಗ ಸುಮಾರು 3 ಗಂಟೆ ಇದೆ ವಾದ. ಅವ್ರು ಕೊಟ್ಟಿರೋದು ನಿಜ, 2-3 ವರ್ಷ ಆಗಿದ್ದು ನಿಜ. ಏಪ್ರಿಲ್ ತಿಂಗಳಿಗೆ ಎಲೆಕ್ಷನ್ ಬಂದ, ಒಂದು MP ಎಲೆಕ್ಷನ್, ಒಂದು ML ಎಲೆಕ್ಷನ್. ಅದ್ರಾಗ ನಮ್ಗೆ ಅಸ್ತವ್ಯಸ್ತ ಆಗಿಬಿಟ್ಟತ್ತೆ. ಏನಂತಲ್ಲ ಅದು ಅವ್ರಿಗೆ ಕೇಳೋದು ಸತ್ಯ ಐತಿ, ಇಲ್ಲಿ ಆಗಿರೋ ಪರಿಸ್ಥಿತಿ ನಮ್ಗೆ ಐತೆ ಮೇಡಮ್. ರಾಪಿಚಿಂದ ಸೇರ್ಪಡೆಗೆ ತೊಂದರೆ ಇಲ್ಲ, ಈ ಸರ್ ಸೇರ್ಪಡೆಗೆ ತೊಂದರೆ ಇಲ್ಲ, ಬೋನ್ ಪಡ್ದ ತೊಂದ್ರೆ ಇಲ್ಲ. ಕಾಲ್ ಡಿವೈಡಿಂಗ್ ಏ ಬಿಡು ಅದೇ ಈಟುಂಟು ಆಟಕ್ಕೆ ರಾಪಿಚಿಂದ ಹೊಸದು ತಗೊಂಬರ್ರಿ. ಹೊಸದು ಹಂಗೆ ಏನು ತರ್ತೀರಿ? ಡಾಕ್ಯುಮೆಂಟ್ಸ್ ತಂದು ಕೊಟ್ರಿ. ಹೊಸದು ರೇಷನ್ ಕಾರ್ಡು, ನಿಮ್ಮ ಪಾಸ್ಪೋರ್ಟ್ಗಳು, ಮತ್ತೆ ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ಸು, ಮತ್ತೆ ಆಧಾರ್ ಮ್ಯಾಪಿಂಗ್ ಆಗಿರಬೇಕು. ಬ್ಯಾಂಕ್ನಾಗ ಕೂಡ NPC ಆಗೈತೆ ಅಂತ ಮಾಡ್ಕೊಂಡ್ ಬಂದಿರ್ಬೇಕು. ಅದೇ ಸೇನ್ ಅಡಗಲ್ಲ ಏನ್ರಿ ಮಂಜಣ್ಣ?